ನಾನು ಆರಾಮದೇನ, ನೀವ್ ಹೇಗಿದ್ದೀರಾ? ಕಾವೇರಿ ಆರಾಮದಿನಪ್ಪ, ನೀ ಆರಾಮದಿಯಾ? ನಾನು ಆರಾಮದೇನ. ಅಂತೂ ದೊಡ್ಡ ಕಿಡ್ನಿ ಡಾಕ್ಟರ್ ಆಗಿ ಬಂದ್ಯಲ್ಲ, ಅದೇ ಸಮಾಧಾನ ಆಯ್ತು. ಎಲ್ಲ ನಿಮ್ಮ ಆಶೀರ್ವಾದ. ಅದಕ್ಕೆ ಯಾಕತ್ಗೆ ತುಂಬಾ ವೀಕ್ ಆಗಿದ್ದೀರಾ? ಮನೆ ಕೆಲಸಗಳಲ್ಲ ಚೆನ್ನಾಗಿರ್ಬೇಕು. ಏನೆಲ್ಲ ನಿಂತಿದ್ದೀರಾ? ಬನ್ನಿ. ಹಾ, ನಮ್ಮ ಅಣ್ಣ ಅಂತ ಹೇಳಿದ್ನಲ್ಲ, ಇವ್ರೆ ರಾಜೀವಪ್ಪ ಅಂತ. ಇವರು ನಮ್ಮ ಅತ್ತಿಗೆಮ್ಮ ಕಾವೇರಮ್ಮ ಅಂತ. ಆಮೇಲೆ ತಮ್ಮ, ಅಣ್ಣ, ಇವ್ರು ಯಾರು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅದು ಇವ್ರ ಹೆಸರು ವಿಷ್ಕಂಠ ಅಂತ, ನನ್ನ ಮಾವನವರು. ಮಾವನವರು? ಹೌದಣ್ಣ, ನನ್ನ ಹೆಂಡತಿಯ ಅಣ್ಣ. ಹೆಂಡತಿ? ಹೌದಣ್ಣ, ಇವಳೇ ನನ್ನ ಹೆಂಡತಿ, ದಾಮಿನಿ ಅಂತ. ಅಲ್ಲ ತಮ್ಮ, ನಮಗೊಂದು ಮಾತು ಹೇಳಲಿಲ್ಲ, ಕೇಳಲಿಲ್ಲ, ನಮ್ಮ ಒಪ್ಪಿಗೆನೂ ಪಡೆದಿಲ್ಲ. ಈಗ ಮದುವೆ ಆಗ್ಬಿಟ್ಟ? ರವಿ, ನಿಮ್ಮ ಅಣ್ಣನ ಬಾಯಿ ತುಂಬಾ ತಂದೆ ಅಂತ ಕರೀತಿದ್ದಲ್ಲ ನೀನು. ಅವರಿಗೆ ಒಂದು ಮಾತು ಕೇಳ್ದ ಮದ್ವೆ ಮಾಡಿ ಕರ್ಕೊಂಬರಂತ ಅವಶ್ಯಕತೆ ಏನಪ್ಪ ಇತ್ತು ನಿನಗೆ? ಅಂದ್ರೆ ಏನು ಅದಕ್ಕೆಮ್ಮ? ವಿದ್ಯಾವಂತನಾದ ನಾನು ನನ್ನ ಸಂಗಾತಿಯನ್ನ ಆಯ್ಕೆ ಮಾಡಿಕೊಳ್ಳೋ ಸ್ವಾತಂತ್ರ್ಯ ಕೂಡ ನನಗಿಲ್ವಾ? ನೋಡ್ರಿ ರಾಜುವಪ್ಪ, ಅದ್ದೂರಿಯಾಗಿ ಮದುವೆ ಮಾಡಿ ಊರಿಗೆಲ್ಲ ಊಟ ಹಾಕ್ಸೋ ಕಾಲ ಇದಲ್ಲ. ವಿದ್ಯಾವಂತರು ಬುದ್ಧಿವಂತರಾದವರು ತಮಗ ತಕ್ಕ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋ ಕಾಲ ಇದು. ಅದನ್ನ ಕೇಳೋ ಅಧಿಕಾರ ನಿಮಗಿಲ್ಲ. ಮೇಲಾಗಿ ಇವ್ರೇನು ಸಣ್ಣ ಮಕ್ಕಳು ಅಲ್ಲ. ನಮಗ ಬುದ್ಧಿ ಹೇಳಕ ಬರ್ರಿ ಅಂತ ನಿಮ್ಮನ್ನ ಇಲ್ಲಿ ಯಾವನು ಕರೆದಿಲ್ಲ. ಸೋಮನಿಂದರಿ ಅತ್ತಿಗೆಯನ್ನು ಮಮಕಾರದಿಂದ ನಾನು ಕೇಳಕತ್ತೀನಿ, ಅಣ್ಣನ ಅಧಿಕಾರದಿಂದ ಅವ್ರು ಕೇಳಕತ್ತಾರೆ. ಅಲ್ಲ, ನಮಗ ಬುದ್ಧಿ ಹೇಳಕ್ ಬಂದಿರಲ್ಲ, ನೀವ್ ಯಾರ್ರಿ? ನೋಡ್ರಿ, ಇವರ ಮೇಲೆ ಅಣ್ಣ ಅತ್ತಿಗೆನ ಅಧಿಕಾರ ನಿಮಗೆ ಎಷ್ಟಿದೆಯೋ ಅಷ್ಟೇ ಅಧಿಕಾರ ನನಗಾದ ಇವ್ರಿಗೂ ಇದೆ. ತಿಳಿತೆ? ಯಾಕ್ರಿ ಸುಮ್ನೆ ನಿಂತಿದ್ದೀರಾ? ನಮ್ಮ ಅಣ್ಣನ ಮರ್ಯಾದೆ ಕಳಿಬೇಕಂತಾನೆ ನನ್ನ ಮದ್ವೆ ಆದ್ರೆ ಏನು? ಹೇಳ್ರಿ, ಹೇಳ್ರಿ, ಮಾತಾಡ್ರಿ. ಹೇಳ್ತೀನಿ. ಅದಕ್ಕೆ ನನ್ನ ಮಾವನಿಗೆ ಬಾಯಿಗೆ ಬಂದಂತೆ ಮಾತನಾಡುವ ಅಧಿಕಾರ ನಿಮಗೆ ಯಾರು ಕೊಟ್ಟಿದ್ದು? ನೋಡಿ, ನನ್ನ ಹೆಂಡತಿಗೂ ನನ್ನ ಮಾವನಿಗೂ ಮರ್ಯಾದೆ ಕಳೆಯುವಂತೆ ಮಾತಾಡಿದ್ರೆ ನೀವು ನನ್ನ ಕಳ್ಕೊಬೇಕಾಗತ್ತೆ. ಎತ್ರ ಏ ಕಾವೇರಿ, ಹುಚ್ಚಿಗೆ ಚಿಡಿತಾನ ನಿನಗ? ಯಾರಿಗೆ ಮಾತಾಡಕತ್ತಿ, ಯಾರಿಗೆ ಮಾತಾಡಕತ್ತಿ ಅನ್ನೋದು ಸ್ವಲ್ಪ ಅರಿವು ಬಿಟ್ಕೊಂಡು ಮಾತಾಡು. ರವಿ ಈಗ ದೊಡ್ಡ ಡಾಕ್ಟರ್ ಆಗ್ಯಾನ, ತನಗೆ ಸರಿ ಹೊಂದುವಂತ ಹೆಂಡತಿ ಮಾಡ್ಕೊಂಡು ಬಂದಾನ. ಅವ್ರ ಮಾವಗ ನೀ ಏನಾರ ಮಾತಾಡಿದ್ರ ಅವಂಗ ಸಿಟ್ಟು ಬರಂಗಿಲ್ಲನು? ಯಾರೇ ಆಗ್ಲಿ ತಿಳಿದು ಮಾತಾಡ್ಬೇಕು. ಅಂದ್ರ ಈ ಮದುವೆ ನಿಮಗೂ ಒಪ್ಪಿಗೆ ಐತಲ್ಲ? ನನ್ನ ಒಪ್ಪಿಗೆ ಇಲ್ಲ ಅಂದ್ರ ಈ ಮನಿ ಬಿಡ್ತಾನ, ಬ್ಯಾರೆ ಮನೆ ಹಿಡಿದು ಬಾಳೆ ಮಾಡ್ತಾನ. ರೆಕ್ಕೆ ಬಲಿತ ಹಕ್ಕಿಗೆ ಹಾರ ಬೇಡ ಅಂದ್ರ ಬಿಡುತ್ತೇನ ಅದು? ಇದು ಹಂಗ? ರವಿ, ನಿಮ್ಮ ಅಣ್ಣ ಅತ್ತಿಗೆ ಮದುವೆ ಇಷ್ಟ ಇಲ್ಲ ಅಂದ್ರೆ ಬಿಡ್ಲಿ. ನಮ್ಮ ತಂಗಿಗೆ ಬೇರೆಯವರ ನೋಡಿ ಅದ್ದೂರಿಯಾಗಿ ಮದುವೆ ಮಾಡ್ತೀನಿ. ಅಣ್ಣ, ಅವ್ರನ್ನೇನ್ ಕೇಳೋದು? ನಮಗೆ ಮನೆ ಸಹವಾಸವೇ ಬೇಡ. ನಡಿ ಹೋಗೋಣ. ನಿಲ್ಲಿ ಬಾವ, ಇಲ್ಲಿಂದ ಹೊರಟೋಗು ಅಂತ ಯಾರು ಹೇಳಿದ್ರಿ? ಈಗ ನಿಮ್ಮ ತಂಗಿಯೊಂದಿಗೆ ಸಂಸಾರ ಮಾಡಬೇಕಾಗಿರೋನು ನಾನು, ನನ್ನ ಅಣ್ಣ ಅಟ್ಟಿಗೆ ಅಲ್ಲ.
ಅದಕ್ಕೆ ನಾನು ಮಾತಾಡಿದ ತಪ್ಪಾಯ್ತು ಅಂತ ನೀವು ಇವರನ್ನ ಕ್ಷಮೆ ಕೇಳ್ಬೇಕು. ಕಾವೇರಿ ಏನ್ ಹೇಳ್ದ ನಿನ್ನ ಮೈದ್ನ ಕೇಳಿಸ್ಕೊಂಡೆ ಇಲ್ಲೋ? ತಪ್ಪಾತು ಅಂತ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳು. ನಾನ್ ನಿಮಗೆ ಮಾತಾಡಿದ್ದು ನಂದು ತಪ್ಪಾಯ್ತು. ದಯವಿಟ್ಟು ನೀವಿಬ್ರು ನನಗೆ ಕ್ಷಮೆ ಮಾಡಿ. ಬೇಗ್ರ ನಡ್ರಿ ಒಳಗೆ, ಕೈಕಾಲು ಮುಖ ತೊಳ್ಕೊರಿ, ಕಾಫಿ ಕುಡ್ರಿ ಅಂತ ನಡ್ರಿ ಒಳಗೆ. ಕಾವೇರಿ ಅಣ್ಣ, ನಮ್ಮನ್ನ ಕರೆಸಿರಿ, ನೀವು ಸುಮ್ಮನೆ ಕುಂತ ನಾಟಕ ಮಾಡಂಗ